ಪರವಾಗಿ ಮತ್ತು ಕಲಬುರಗಿ ಜಿಲ್ಲೆಯ ಮಾಧ್ಯಮದ ಪರವಾಗಿ ನಮ್ಮ ಇಡೀ ಪೊಲೀಸ್ ತಂಡ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ನಮ್ಮ ವಿ ಸಿಸಿಲರ್ಸ್ ಪರವಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಮಾಸ್ಕು ಮತ್ತು ಸ್ಯಾನಿಟೈಸರ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದು ಅದಲ್ಲದೆ ವಿಶೇಷವಾಗಿ ಹೇಳಬೇಕಂತಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದದನ್ನು ಕಂಡು ಬರ್ತಾ ಇದೆ. ನಾನು ಕೂಡ ನಮ್ಮ ಮಾಧ್ಯಮದ ವತಿಯಿಂದ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಪೊಲೀಸ್ ಅವರಿಗೆ. ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಸಾರ್ವಜನಿಕರ ಮಧ್ಯದಲ್ಲಿ ಏನು ಓಡಾಡ್ತಾ ಇದ್ದಾರೆ. ಈ ಓಡಾಡುವ ಸಂದರ್ಭದಲ್ಲೂ ಸಹ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಾನು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಅದು ಏನಪ್ಪ ಅಂತಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸಹ ಸಾರ್ವಜನಿಕ ಅಂತರವನ್ನು ಕಾಯ್ದುಕೊಂಡು ಮತ್ತು ಸ್ಯಾನಿಟೈಸರ್ನ ಬಳಸಬೇಕು ಮತ್ತು ಅದಲ್ಲದೆ ಅನಾವಶ್ಯಕವಾಗಿ ಓಡಾಡ್ತಕ್ಕಂಥ ಜನರ ಮಧ್ಯೆ ಕೂಡ ಅವ್ರಿಗೆ ನಿಯಂತ್ರಣ ತರಬೇಕು ಅನ್ನೋಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಯಾಕಪ್ಪ ಅಂತಂದರೆ ಇಡೀ ನಮ್ಮ ಪೊಲೀಸ್ ತಂಡ ತಮ್ಮ ಕುಟುಂಬದ ಸದಸ್ಯರನ್ನು ಬಿಟ್ಟು ಹಗಲಿರುಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಮಾಧ್ಯಮದ ಪರವಾಗಿ ನಮ್ಮ ವಿ ಸಿಸಿಯವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ, ಅದಲ್ಲದೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ನಗರ ಪೊಲೀಸ್ ಆಯುಕ್ತರು ಸತೀಶ್ ಕುಮಾರ್ ಸರ್ ಆಗಿರ್ಬೋದು, ಅದಲ್ಲದೆ ನಮ್ಮ ಕಿಶೋರ್ ಬಾಬು ಸರ್ ಆಗಿರ್ಬೋದು, ನಮ್ಮ ಸಂಚಾರಿ ಪೊಲೀಸ್ ಅಧಿಕಾರಿ ಸುಧಾ ಮೇಡಮ್ ಅವರಾಗಿರ್ಬೋದು, ಭಾರತಿ ಮೇಡಮ್ ಅವರಾಗಿರ್ಬೋದು, ಅದಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯ ಸ್ಟೇಷನ್ ಬಜಾರ್ ಸರ್ಕಲ್ರಾದಂಥ ನಮ್ಮ ಸಿದ್ದೇಶ್ವರ ಗಡ ಸರ್ ಆಗಿರ್ಬೋದು, ನಮ್ಮ ಕಪಿಲ್ ಸರ್ ಅವರಾಗಿರ್ಬೋದು ಮತ್ತು ಇನ್ನಿತರ ನಮ್ಮ ಪೊಲೀಸ್ ಸಿಬ್ಬಂದಿಗಳು ವರ್ಗದವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಈ ಅನಾವಶ್ಯಕವಾಗಿ ಓಡಾಡ್ತೋದನ್ನು ನಿಯಂತ್ರಣ ತರುವ ನಿಟ್ಟಿನಲ್ಲಿ ಹಗಲಿರುಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯಲ್ಲಿ 2ನೇ ದಿನದ ಕಂಪ್ಲೀಟ್ ಲಾಕ್ಡೌನ್ ಅಂಗವಾಗಿ ಇವತ್ತು ನಮ್ಮ ಜೊತೆ ಅಂಬೇಡ್ಕರ್ ಜಯಂತಿ ಉತ್ಸವದ ಅಧ್ಯಕ್ಷರಾದ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದಂಥ ಪ್ರಕಾಶ್ ಔರಾದ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಈ ಕಲಬುರಗಿ ಜನತೆಯ ಪರವಾಗಿ ಮತ್ತು ಈ ಲಾಕ್ಡೌನ್ ಪರವಾಗಿ ತಾವು ಏನು ಹೇಳ್ಬೋದು? ಈಗಾಗಲೇ ಜಿಲ್ಲಾಧಿಕಾರಿ ಆದೇಶ ಮೇರೆಗೆ ಕಲಬುರಗಿಯ 2ನೇ ದಿನದ ಕಂಪ್ಲೀಟ್ ಲಾಕ್ಡೌನ್ನಲ್ಲಿ ಜನರು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಹಾಗೂ ಸಹಕಾರ ಮಾಡ್ತಾ ಇದ್ದಾರೆ. ಹಾಗೂ ಪೊಲೀಸ್ ಕಮಿಷನರ್ ಅವರ ಆದೇಶದ ಮೇರೆಗೆ ಎಲ್ಲೂ ಲಾಠಿ ಚಾರ್ಜ್ ಅಥವಾ ಜನರಿಗೆ ಅನಗತ್ಯವಾಗಿ ತೊಂದರೆ ಕೊಡೋದು ಕಂಪ್ಲೀಟ್ ನಿಂತಿದೆ. ಜನರು ಕೂಡ ಮೊದಲಿನ ಥರ ಬೇಜವಾಬ್ದಾರಿಯಾಗಿ ಓಡಾಡೋದು ಪೂರ್ತಿ ಕಡಿಮೆ ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದೆ ಸ್ಪಂದಿಸಲಿ ಅಂತ ಕಲಬುರಗಿ ಮಹಾಜನತೆಗೆ ನಾನು ಈ ಮೀಡಿಯಾ ಮುಖಾಂತರ ಎಲ್ಲರಲ್ಲೂ ನಾನು ಒಂದು ಮನವಿ ಮಾಡ್ತೇನೆ. ಧನ್ಯವಾದ.